ಅಂತ ಬರೋದು ಅಧಿಕಾರಿಗಳ್ಗ. ಈಗ ನಾವಿಲ್ಲಿ ಮನೇಲಿ ಯಾರು ಜನ ಇಲ್ಲ, 2 ಜನ 3 ಜನ ಇರೋದಷ್ಟೇ ನಮ್ಮ ಮನೇಲಿ. ತುಂಬಾ ಬಡವರು ನಾವು. ಅದನ್ನ ತಂದು ಇವ್ರು ಇಲ್ಲೆಲ್ಲ ಬಂದು ಎದುರ್ಸೋದು ಮಾಡೋದು, ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅನ್ನೋದು. ಅದರಿಂದ ಊರ್ನವ್ರು ಅವ್ರ ಜೊತೆಲಿ ಬರೋದು ಬಂದು ನಮ್ಗೆಲ್ಲ ತೊಂದ್ರೆ ಕೊಡ್ತಾವ್ರಿ ಇವ್ರೆ ಊರ್ನವ್ರು. ಅದೇ ಊರ್ ಹೆಸರಿಲ್ವ ಅವ್ರು? ಯಾರು ಗಂಗೂರ್ ಬಾರೆ, ಬಸವರಾಜು ಮತ್ತೆ ಜಗದೇಶು, ದ್ಯಾವಯ್ಯ, ಕೃಷ್ಣಯ್ಯ ಇವರೆಲ್ಲ ನಮ್ಗೆ ತುಂಬಾ ತೊಂದ್ರೆ ಕೊಡ್ತಾರೆ. ಹೆಡ್ತಿ ಮಕ್ಳೆಲ್ಲ ಕಟ್ಕೊಂಡ್ ಬಂದಿ ಅಲ್ಲಿ ನಿಂತ್ಕೊಂಡ್ ನಮ್ ಕುಟೆ ಕುಸ್ತಿ ಸವಾಲಕ್ ಬರ್ತಾರೆ. ನಮ್ ಕಡೆ ಯಾರು ಜನ ಇಲ್ಲ ಓಡಾಡೋರು. ನಮ್ಗೆ ಇಷ್ಟ ತೊಂದ್ರೆ ಕೊಡ್ತಾವ್ರಿ ಇವ್ರು. ನಿಮ್ಮಿಂದ ನಮ್ಗೆ ಒಳ್ಳೇದಾಗ್ಬೇಕು. ಅಂದ್ರೆ ಬಾರೆ ಅಂದ್ರೆ ಇದೇನಾ? ಇದೆಯಾ? ಅಂದ್ರೆ ಮನೆಗಳು ಯಾವವು ತೊಂದ್ರೆ ಕೊಡೋ ಮನೆಗಳು? ಅಲ್ಲೇ ಮೇಲ್ಗಡೆ. ಹೌದಾ? ನಾವ್ ಕಷ್ಟಪಟ್ಟು ತಕೊಂಡಿರೋದು, ಕಂಡರ್ ಮನೆ ಸಾಲ ಮಾಡಿ ಜೀತ ಇದ್ದಿ ತಕೊಂಡಿರೋದು. ಇವ್ರು ಇವತ್ತು ಇಷ್ಟೊಂದು ತೊಂದ್ರೆ ಕೊಡ್ತಾವ್ರೆ. ನಮ್ಗೆ 3 ಎಕರೆ ಹೊಲ ನಮ್ಗ್ ಬೇಕು, ನಮ್ ಗ್ರಾಮಕ್ ಬೇಕು, ಹಂಗ್ ಬೇಕು ಹಿಂಗ್ ಬೇಕಂತ ನಮ್ಗ್ ಬಾಳ ತೊಂದ್ರೆ ಕೊಡ್ತಾವ್ರೆ. ನಾವು ಎಲ್ಲೇ ಸ್ಟೇಷನ್ಗೆ ಹೋದ್ರು ಅಲ್ಲೂ ಏನು ರಕ್ಷಣೆ ಕೊಡ್ತೇ ಇಲ್ಲ ನಮ್ಗೆ. ಎಲ್ಲ ಅವ್ರ ಕಡಿಕೆ ಹೇಳ್ತಾರೆ, ನಮ್ ಕಡಿಕೆ ಅವ್ರ ಕಂಪ್ಲೇಂಟ್ ತಗೋತಾರೆ. ನಮ್ ಕಂಪ್ಲೇಂಟ್ ತಗೊಂಡೋದಾಗ ಈಸ್ಕೊಳಕಿಲ್ಲ ಒಳಗಡಿಕೆ. ಅಷ್ಟೆಲ್ಲ ನಮ್ಗೆ ತೊಂದ್ರೆ ಕೊಡ್ತಾವ್ರೆ. ನಿಮ್ಮಿಂದಾನೆ ಒಳ್ಳೆ ಪೊಲೀಸ್ನವರು ತೊಂದ್ರೆ ಕೊಡ್ತಾರ ಆತರ? ಅದೇ ರೀತಿ ಅವ್ರು ಮಾಡ್ತಾ ಇರೋದು ಪೊಲೀಸ್ನರುವೆ. ಸರಿ ಆಯ್ತು. ಎಷ್ಟು ದಿನ ಇದ್ದಿದೆ ಅದು ಫೋಟೋ ತೆಗ್ದಿರೇನಪ್ಪ ಅದೊಂಚೂರು? ಈಗ ಕೊಡ್ತಾರೆ ಎಲ್ಲ. ಎಷ್ಟು ಹೇಳು, ಇದೇ ಮನೆ ಮುಂದೆ ಇಷ್ಟು ಉದ್ದ ನೀರು ನಿಂತವೆ. ಇವತ್ತು ನಾವು ಹೋಗಿದ್ದೀವಿ, ಇಡೀ ಪಂಚಾಯತಿ ಆರೋಗ್ಯ ಇಲಾಖೆ ಏನು ಮಾಡ್ತೀರಿ, ಊರು ಸುತ್ತಲೂ ಯಾರು ಮನೆ ಮುಂದೆ ಏನೋ ಚಮ್ ತುಂಬ್ಕೊಂಡು ಎಲ್ಲ ಫುಲ್ ಚೆಲ್ಲಿ ಬರ್ತೀರಿ. ಇದಕ್ಕೆ ಉತ್ತರ ಕೊಡ್ತೀರಿ. ನಿಮ್ಮ ಗಮನಕ್ಕೆ ಬಂದು ಹೋಗಿಲ್ಲ ಅಂದರೆ 5 ಜನ 3 ಜನ ಪಾಪ ವಯಸ್ಸಾಗಿರೋ ಪಾಪ ಹೆಂಗಸು ಗಂಡಸು 3 ಜನ ಎತ್ಕೊಬೋದು. ಹಂಗೇನೆ ಅವ್ರೇನು ಇವತ್ತು ಹೆಚ್ಚು ಕಡಿಮೆ ಆದರೆ ನಿಮ್ಮ ಪಂಚಾಯತಿ ಆರೋಗ್ಯ ಇಲಾಖೆ ಫುಲ್ ಒಣಗಾರ ಆಗ್ತದೆ ಅಂತ ಕೆಲಸ ಮಾಡ್ಬೇಕೇನೆ. ಈಗಲೇ ತಕ್ಷಣ ಅದೇನಿದೆ ನೋಡ್ಕೊಂಡು ಆ ನೀರೆಲ್ಲ ಖಾಲಿ ಮಾಡಿ, ಅದು ನೀವೆಲ್ಲಿ ಮಣ್ಣು ತೋರಿಸ್ತಾರೋ ರೋಡ್ ಮಾಡ್ತಾರೋ ಇವತ್ತೇ ಆಗ್ಬೇಕು. ಇವತ್ತೇ ಅಲ್ಲಿ ಇರ್ತಾರೆ ನಮ್ಮ ಗ್ರಾಮಸ್ಥರೆಲ್ಲ. ಆಮೇಲೆ ಅಲ್ಲೇನಾರ ಆಗ ಅನಾಹುತಕ್ಕೆ ನೇರಾಗಿ ನೀವೇ ಮಾಡ್ತಾರೆ. ಆಗ್ಬೋದಾ ಸಾಹೇಬ್ರೆ? ಅದರಿಂದ ಏನಪ್ಪ ಸರ್, ನೀವು ವರ್ಕ್ ಏನ್ ಮಾಡ್ತೀರಾ ಸರ್? ಒಣಗಾರ ತಹಸೀಲ್ದಾರ್ ಇಲ್ಲ, ಸೆಕ್ರೆಟರಿ ಯಾರು ಇಲ್ಲ, ಪಿಡಿಒ ಅದೇ ಬರ್ಗೂರು ಅವರ ಕೃಷ್ಣನಾಯಕ್ ಸರ್ ಹಾಕ್ಯಾರೆ. ಅವ್ರು ರಜಾ ಹಾಕ್ಯಾರೆ, ನಂಜುಂಡೇಗೌಡರು ಕೃಷ್ಣನಾಯಕ್ ಸರ್ ಹಾಕ್ಯಾರೆ. ಅಲ್ಲ ಆದ್ರೂ ಎಲ್ಲ ಆಗಿದ್ದು ಎಲ್ಲ ದುರಾಡ. ಈಗಲೇ ತಕ್ಷಣಕ್ಕೆ ವರದಿ ತಂದು ನೀವೇ ಓಟ್ ವರದಿ ಕೊಡಿ. ಈಗ ನೋಡ್ರಿ, ನಮ್ಮ ಒಂದು ಪಂಚಾಯತಿ ಒಂದು ವ್ಯವಸ್ಥೆ ನೋಡಿ ಯಾವ ಮಟ್ಟಕ್ಕಾಗಿದೆ. ಸೆಕ್ರೆಟರಿಗಳಿಲ್ಲ. ಒಂದ್ ನಿಮಿಷ ಅಣ್ಣ ಸರ್, ಅಲ್ಲೇ ಇದೀನಿ ಬನ್ನಿ ಅಂತ ಬಿಲ್ ಕಟ್ರು ಬರೋದ್ರಿ. ನಿಮ್ಮನ್ನ ಬುಕ್ ನ ತಗೊಂಡ್ ಹೋಗ್ತಾರ? ಇಲ್ಲ, ಬಿಲ್ ಕಟ್ರು ಮನೆ ಹತ್ರ ಸೈನ್ ಹಾಕ್ತಾರ? ಇಲ್ಲ. ಮತ್ತೆ ಅವ್ರು ಅಲ್ಲೇ ಇರ್ತೀನಿ ಬರ್ಗೋರ್ತಾವ, ಬನ್ನಿ ಇದು ನಾಳಿಕೆ. ಸರ್, ಇನ್ನೊಂದು ಪ್ರಶ್ನೆ, ನಾನು ಕೇಳ್ತಾ ಇರೋ ಪ್ರಶ್ನೆನ ಒಂದ್ ಸ್ವಲ್ಪ ಕೇಳ್ಕೊಳ್ಳಿ. ಈಗ ಅಧಿಕಾರಿ ಒಬ್ರು ಹೊರಗಡೆ ಹೋಗ್ಬೇಕಾದ್ರೆ ಅದರಲ್ಲಿ ಎಂಟ್ರಿ ಮಾಡಿ ಹೋಗ್ತಾರೆ, ಇಂಥ ಜಾಗಕ್ಕೆ ಇಂಥ ಸ್ಪಾಟ್ ಇದೆ ಅಲ್ಲಿ ಹೋಗ್ತಾ ಇದೀವಿ ಅಂತ. ಅರ್ಥ ಆಯ್ತಾ? ಅದನ್ನ ಮಾಡಿರೋ ಲಗ್ಜರಿಗಳು ಎಲ್ಲಿ? ಹಿಂದಿಂದಾಗ್ಲಿ, ಇವತ್ತಿನ ಬೇಡ, ಅಲ್ಲಿ ಹಿಂದಿಂದು ಅಲ್ಲಿ ಇವತ್ತಿನ ಯಾವ್ದಾರ ಒಂದು ಇರ್ಲೇಬೇಕಲ್ಲ, ಅದು ತೆಗೆದು ನೋಡ್ಬೋದಲ್ಲ ನಾವು. ನಮ್ಮ ಬಿಲ್ ಕಟ್ರು ಬರ್ತಾರೆ. ನೀವು ಯಾರು? ಅಲ್ಲ ಬಿಲ್ ಕಟ್ರು ಅವ್ರು ಸಹ. ನೀವು ವರ್ಕ್ ಏನು? ನಿಮ್ದು ವರ್ಕ್? ಅಕೌಂಟೆಂಟ್. ಈಗ ಇದ ತರಗೋಯ್ರೆ ಸ್ವೀಟ್ ಎಲ್ಲ ತರಬೇಕಾಯ್ತಲ್ಲ, ಅಲ್ಲಿಗೆ ಒಯ್ಯಾರೆ ಕಳ್ಸಿದೀವಿ. ಅದೇ ನಾಳೆಗೆ ಇದೆಲ್ಲ ಸ್ವತಂತ್ರ ದಿನಾಚರಣೆ ಓದಿಗೆಲ್ಲ ಕೊಡ್ಬೇಕಲ್ಲ, ಅದಕ್ಕೆ ಸ್ವೀಟ್. ಗೊತ್ತಾಯ್ತಾ? 271 ಸರ್ವೆ ನಂಬರ್ ಅಲ್ಲಿ ನಾವು 2 ಎಕರೆ ಜಮೀನ ಕ್ರಾಯಕ್ಕೆ ತಗೊಂಡಿದ್ದು. ಆ ದಕ್ಷಿಣ ಭಾಗದ ಜಮೀನು ನಮ್ಮ ತಾಯಿಯವರು ಚೆನ್ನಮ್ಮ ಅಂತ, ನಮ್ಮ ತಾಯಿಯವರು ಅವರು ಒಂದು 40 ವರ್ಷದಿಂದ ಉಳುಮೆ ಮಾಡ್ಕೊಂಡ್ ಬರ್ತಾವ್ರೆ. ತೆಂಗಿನ ಗಿಡ ಎಲ್ಲ ಹಾಕಿದೀವಿ, ಅನುಭವದಲ್ಲಿವಿ ನಾವು. ಆದ್ರೂ ಕೂಡ ಒಂದು ತಾಲೂಕು ವ್ಯಾಪ್ತಿಲಿ ಒಂದು ರಾಜಕೀಯ ದುರುದ್ದೇಶ ಬಳಸ್ಕೊಂಡು ನಮ್ಮನ್ನ ಒಕ್ಕಲಿಗಿಸ್ಬೇಕು ಅಂತ ಹೇಳಿ ನಮ್ಮ ಊರಿನವರ ಕುತಂತ್ರದಿಂದ ನಮ್ಗೆ ಭಾರಿ ಕಿರುಕುಳ ಕೊಟ್ಟು ನಮ್ಗೆ ಕೊಲೆ ಬೆದರಿಕೆ ಹಾಕಿ, ನಮ್ಮ ತಾಯಿ ನಮ್ಮ ತಂದೆಯವ್ರನ್ನ ಕೊಚ್ಚಾಕ್ತಿವಿ ಅಂತ ಬೆದರಿಕೆ ಹಾಕಿ ರಸ್ತೆ ಬಿಡ್ಬೇಕು ಅಂತ ಹೇಳಿ ನಮ್ಗೆ ತಹಸೀಲ್ದಾರ್ ಅವರು. ಬೆದರಿಕೆ ಆಗ್ತಾರದ ಯಾರಪ್ಪ? ನಮ್ಮ ಊರ್ ಗ್ರಾಮಸ್ಥರು ಹೆಸರಿಲ್ವ ಅದಕ್ಕೆ? ಬಸವರಾಜ MT ಅಂತ, ಮತ್ತೆ ಜಗದೀಶ್ MT, ಸಣ್ಣದೇವಯ್ಯ, ಮತ್ತೆ ಕೃಷ್ಣಯ್ಯ, ಮತ್ತೆ ಸ್ವಾಮಯ್ಯ ಎಂಬ 5 ಜನಗಳು ನಮ್ಗೆ ಕೊಲೆ ಬೆದರಿಕೆ ಹಾಕಿ, ಮತ್ತೆ ನಮ್ಮ ಜಮೀನ ಕಬಳಿಸಕ್ ಬಂದಾಗ ನಾವು ಘನ ಸಿವಿಲ್ ನ್ಯಾಯಾಲಯದ ಮೊರೆ ಹೋಗಿ ಆ ನ್ಯಾಯಾಲಯದಲ್ಲಿ ಎಕ್ಸ್ಪರ್ಟಿ ಡಿಗ್ರಿ ಆರ್ಡರ್ ಆಗಿದೆ ನಮ್ಮ ಪರವಾಗಿ. ಅದ್ರ ಪ್ರಕಾರವಾಗಿ ಜಮೀನು ನಮ್ಗೆ ಸೇರ್ತಕ್ಕಂಥದ್ದು ಅಂತವ ಜಡ್ ಸಾಹೇಬ್ರು ನಮ್ಗೆ ಆರ್ಡರ್ ಕಾಪಿ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ನಾವು ಅವರು ಇಲ್ಲಿ ನಮ್ಮ ಜಾಗವನ್ನ ತೆರವು ಮಾಡೋಕೆ ಬಂದಾಗ
ತೆರವು ಮಾಡಿದಂತ ಜಾಗ ನಮ್ದು ಅಂತ ಹೇಳಿ ಕೋರ್ಟ್ ಮುಖಾಂತರ ಆರ್ಡರ್ ತಂದು ನಾವು ನಮ್ಮಂತ ನಾವು ಪಡ್ಕೊಂಡಿವಿ. ನಮ್ಗಾಗಿ ನೋವಾಗಿ ನಾವು ನಮಗೆ ಅನ್ಯಾಯನ ನಮ್ಮ ಅನ್ಯಾಯ ಮತ್ತೆ ನೋವನ್ನ ಆಲಿಸಕ್ಕಾಗಿ ರಾಜ್ಯ ಸಂಘದ ಅಧ್ಯಕ್ಷರಾದಂತಹ ಈಗ ಕೋರ್ಟ್ ನೀನು ಅನುಮತಿ ತಗೊಂಡು ಎಲ್ಲ ಮಾಡ್ಕೊಂಡಿದ್ಯಾ ಅನ್ಕೋ, ಅದೆಲ್ಲ ಗಲಾಟೆ ಆದ್ಮೇಲೆ ಮಾಡ್ಕೊಂಡಿದ್ದೀವಲ್ಲ ಕೋರ್ಟ್ ಹೋಗಿ, ಈ ಮತ್ತೆ ಏನ್ ಪ್ರಾಬ್ಲಮ್ ನಿಮ್ಗೆ? ಈಗ ಮತ್ತೆ ಪುನಃ ಬಂದು ನಿಮ್ಮ ಜಮೀನ ಅಳಿಬೇಕು ಅಳತೆ ಮಾಡ್ಬೇಕು ಅಂತ ಹೇಳಿ ಗ್ರಾಮದವರ ಕುತಂತ್ರಿಕೆ ಅವರು ಮೊರೆ ಹೋಗಿ ನಮ್ಗೆ ಬಾರಿ ನೀವು ಮತ್ತೆ ನೀವು ಅದು 90 ಗುಂಟೆ 12 ಮತ್ತೆ ಅದು ಇದು ಬಂದ್ಮೇಲೆ ನೀವು ಯಾವ ಕಂಪ್ಲೇಂಟ್ ಸ್ಟೇಷನ್ ಯಾವ್ದು ಹೋಗಿಲ್ವಾ? ಹೋಗಿದ್ವಿ, ಈಗ ಕಂಪ್ಲೇಂಟ್ ಕೊಟ್ಟಿದ್ವಿ. ನಮ್ಗೆ ಈ ರೀತಿ ಕೊಲೆ ಬೆದರಿಕೆ ಇದೆ, ನಮ್ಗೆ ರಕ್ಷಣೆ ಕೊಡಿ ಅಂತ ಅಂದ್ಬಿಟ್ಟು ಈ ತಾಲೂಕು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಾವು ಮೊಕದ್ದಮೆ ಕೂಡ ದೂರು ಕೂಡ ಕೊಟ್ಟಿವಿ. ಅದ್ರ ಬಗ್ಗೆ ಏನಂತಾರೆ ಅವರು ಅದೇ ಒಂದು ನ್ಯಾಯದ ಮೊರೆ ಹೋಗಿದ್ರಲ್ಲ ನೀವು, ಆ ಪ್ರಕಾರವಾಗಿ ನಿಮ್ ಜಮೀನ್ ಎಲ್ಲಿ ಬರ್ತದೆ ಅಲ್ಲಿ ಅಳತೆ ಮಾಡಿಸ್ಕೊಂಡು ನೀವು ಅನುಭವಿಸಿ ಅಂತ ಹೇಳವ್ರ ಅವರು. ಈಗ ಅದ್ರಲ್ಲಿ ಏನ್ ಈಗ ನಿಮ್ಗೆ ಏನು ವ್ಯತ್ಯಾಸ ಆಗಿದೆ? ಈಗ ಏನು ನಿಮ್ಗೆ ತೊಂದರೆ ಆಗಿರೋದು? ಮತ್ತೆ 2 ಎಕರೆ ನಮ್ಮಂತೆ ಆದ್ಮೇಲೆ ಉಳಿದಂತದ್ನ ಅನುಭವದಲ್ಲಿ ಇದ್ದೀವಿ ಅಂತ ಹೇಳು. ನಮಗೆ ಅನ್ಯಾಯ ಆಗಿರೋದನ್ನ ರಾಜ್ಯ ಅಧ್ಯಕ್ಷರಿಗೆ ಅವರ ಮನಸ್ಸಿಗೆ ನಾವು ಹಾಕಿ ಅವರು ನಮ್ಮ ಅನ್ಯಾಯವನ್ನ ಅನ್ಯಾಯದ ವಿರುದ್ಧ ಹೋರಾಡಕ್ಕೋಸ್ಕರಾಗಿ ಅವ್ರನ್ನ ನಾವು ಇಲ್ಲಿ ಕರೆಸಿದ್ದೀವಿ. ಅವ್ರು ಏನ್ ಹೇಳ್ತಾರೆ ಅದಕ್ಕೆ ನಾವು ಕೇಳ್ತೀವಿ. ಹೇಳಿ ರಾಜ್ಯಾಧ್ಯಕ್ಷ. ಏನ್ರಿ, ಈ ರಾಜ್ಯದಲ್ಲಿ ಸೇಮ್ ಇದೆ ಒಕ್ಕಲಬೆ ಕೆಲಸನ ಪ್ರತಿ ರಾಜ್ಯದಲ್ಲಿ ನಡೀತಾ ಇದೆ. ಇದನ್ನ ನಡೀಬಾರ್ದು, ಇದನ್ನ ಖಂಡಿಸ್ತಾ ಇದೀವಿ ನಾವೀಗ. ಈಗೇನೀಗ ಮೈಸೂರು ಜಿಲ್ಲೆ ನಮ್ಮ ಪಿರಿಯಾಪಟ್ಟಣ ತಾಲೂಕು ಮತ್ತೆ ಯಾವ್ದೋ ಊರಿದು ಮಾಕೋಡ್ ಗ್ರಾಮದಲ್ಲಿ ಗಂಗೂರು ಗ್ರಾಮದಲ್ಲಿ ಏನು ವಾಸ ಆಗಿದ್ದಾರೆ, ಈ ಒಂದು ಬಡ ಕುಟುಂಬಕ್ಕೆ ದೊಡ್ಡ ಒಂದು ಕಾಣದ ಕೈಗಳು ಏನು ಪ್ರಯೋಗ ಮಾಡ್ತಾವ್ರೆ ಅದನ್ನ ತಕ್ಷಣ ಗೆಲ್ಬೇಕು. ಅದ್ರ ಜೊತೆ ಅಧಿಕಾರಿಗಳು ಅವ್ರ ಕುಮ್ಮಕ್ ಮೇಲೆ ಇವರು ಒಂದು ನ್ಯಾಯಾಲಯದನ್ನ ಓಟಕ್ ಮಾಡಿ ರಾಜಕಾರಣ ಮಾಡ್ತಾರನ್ರಿ, ಇಂಥ ಅಧಿಕಾರಿಗಳಿಗೂ ಬುದ್ಧಿ ಕಲಿಸ್ಬೇಕಾಗತ್ತೆ. ಈಗ ನೋಡಿ, ಈ ಅಮ್ಮ ಏನ್ ಹೆಸರವ, ಚೆನ್ನಮ್ಮ ಅಂತ ಹೆಸರಿಗೆ ಈಗಾಗಲೇ ಕೋರ್ಟ್ ಮೇರೆ ಹೋಗಿ ಲಕ್ಷಾಂತರ ರೂಪಾಯಿನ ಕಳ್ಕೊಂಡು ಇವತ್ತು ಕೋರ್ಟಿಂದ ಆರ್ಡರ್ ಮಾಡಿಸ್ಕೊಂಡು ಇವತ್ತು ಜಮೀನ ಪಡ್ಕೊಂಡಿದೆ. ಅದೇ ಥರ ಅದ್ರ ಪಕ್ಕದಲ್ಲಿ 28 ಗುಂಟೆ 29 ಗುಂಟೆ ಆಗ್ಲಿಂದನೂ ಇವಮ್ಮ ಉಳುಮ ಮಾಡ್ಕೊಂಬರ್ತಿದೆ. ತೆಂಗಿ ಸೊಸೆ ಹಾಕಿದೆ, ಒಳ್ಳೆ ಹುಲ್ಲಿನ ಮೆದೆ ಒಟ್ಟಿದೆ, ಈ ಜಾಗ ಒಟ್ಟಿದೆ. ಯಾರು ಭ್ರಷ್ಟ ಅಧಿಕಾರಿಗಳು ಬಂದು ಇವರಿಗೆ ದಬ್ಬಾಳಿಕೆ ಮಾಡಿ ಅದ್ಯಾವ್ದು ಹಾಕಿರೋ ಸೆಡ್ಡನ್ನು ಕಿತ್ತಾಕ್ತಾರೆ ಅಂತ, ಆ ಲೈನ್ನ ಕಟ್ ಮಾಡ್ತಾರೇನ್ರಿ. ಈ ಅಧಿಕಾರಿಗಳಿಗೆ ತಕ್ಕದ ಪಾಠನ ಕಲಿಸ್ಬೇಕಾಗತ್ತೆ. ಈಗ ಅದಕ್ಕೋಸ್ಕರನೇ ಏನು ರಾಜ್ಯದ ಎಲ್ಲ ಹೋರಾಟಗಾರರು, ತಹಸೀಲ್ದಾರು, ಈ ತಾಲೂಕಿನ ದಂಡಾಧಿಕಾರಿ ಅವರೇ ರಾಜಕಾರಣ ಜೊತೆ ಕುಮ್ಮಾಗಿ ಕೆಲಸ ಮಾಡ್ತಾರೆ ಅಂದರೆ ಯಾವ ತಾಲೂಕು ಆಚಾರ್ಯ ಯಾರಿಗೋಸ್ಕರ ಕೆಲಸ ಮಾಡ್ತಾರೆ ಅಂತ ಈಗ ಅವ್ರನ್ನೂ ಪ್ರಶ್ನೆ ಮಾಡ್ಬೇಕಲ್ಲಪ್ಪ ರಾಜ್ಯದಲ್ಲಿ. ಅದಲ್ದಲೆ KPTCL ಏನಪ್ಪ ಅವನಿಗೆ ಅಧಿಕಾರ ಇರೋದು? ಅವನು ಒಬ್ಬ ರೈತನ ಜಮೀನ್ಗಾಗಿರೋ ಕೊಳಬಾಯಿನ ಲೈನ್ ಕಟ್ ಮಾಡ್ತಾನೆ, ವೈರ್ನ ಕಟ್ ಮಾಡಿದ್ದಾನೆ, ವೈರ್ ತಗೊಂಡು ಹೋಗಿದ್ದಾನೆ ಅಂದರೆ ಅವನು ಯಾವನು GAWಗೆ ಒಂದ್ಸತಿ ಬುದ್ಧಿ ಕಲಿಸ್ಬೇಕಲ್ಲ, ಕಲಿಸ್ತಿರ್ತಾನೆ. ಈ ಜಿಲ್ಲಾ ಏನಿದ್ದಾರೆ ಈಗ ಮೈಸೂರು ಜಿಲ್ಲೆಗೆ ಹೇಳ್ತಾ ಇದ್ದೀನಿ, ಈ ಜಿಲ್ಲಾ ಅಧ್ಯಕ್ಷರು ಕೃಷ್ಣೇಗೌಡರು, ರಾಮೇಗೌಡರು, ನಿಂಗೇಗೌಡರು, ಈ ಜಿಲ್ಲೆಯ ಪದಾಧಿಕಾರಿಗಳೆಲ್ಲಿದ್ದಾರೆ, ರಾಜ್ಯದವ್ರು ಇದ್ದಾರೆ, ಅವ್ರಿಗೆ ನೇರಾಗಿ ಹೇಳ್ತೀನಿ, ಆ ಯಾವನು ಅವನು ಇಂಜಿನಿಯರ್ ಇದ್ದಾನೆ, ಆ ಜೈ ಇದ್ದಾನೆ, ಅವನಿಗೆ ತಕ್ಕದ ಪಾಠನ ಕಲಿಸ್ಬೇಕು ನೀವು. ಒಬ್ಬ ರೈತರು ಇವತ್ತು ಬೆಳೆ ಹಾಳಾಗಿ ಹೋಗ್ತಿದೆ, ಈಗಲೇ ಕಷ್ಟದಲ್ಲಿದ್ದಾರೆ, ಇವನು ಬಂದು ಯಾವುದೋ ಕುಮ್ಮಕ್ಕೆ ಕಟ್ ಮಾಡ್ತಾನೆ ಅಂದರೆ ಇವನು ರಾಜಕಾರಣ ಮಾಡ್ತಾನೆ, ಇವನು ಅಧಿಕಾರಿ ಮಾಡ್ತಾನಪ್ಪ ನೋಡೋಣ. ಅದಕ್ಕೆ ನಾನೇ ಈ ತಾಲೂಕಿಗೆ ಇವತ್ತು ಕಾಲಿಟ್ಟಿದ್ದೀನಿ. ಈ ಕುಟುಂಬ ಜೊತೆ ನಾವು ನಿಂತಿದ್ದೀವಿ ರಾಜ್ಯದ ಜನ. ಇವ್ರಿಗೆ ಇನ್ನು ಮುಂದೆ ಏನಾರು ಯಾವನಾರ ತೊಂದರೆ ಕೊಟ್ಟೆ, ಈ ಯಾವ ಪುಡರೌಡಿಗಳು ಅಂತ ಹೇಳ್ತಾರೆ, ಈ ವಾಟ ಎಲ್ಲ ಹೊರಗಡೆ ಇಟ್ಕೋಬೇಕು, ಇವ್ರ ಜೊತೆ ಇಟ್ಕೋಬಾರ್ದು. ಈ ನಂದ ಕುಟುಂಬದ ಜೊತೆ ಈ ಜಿಲ್ಲೆ ನಾವೆಲ್ಲ ಈ ರಾಜ್ಯದಲ್ಲಿ ಇದ್ದೀವಿ, ನೀವು ಯಾರು ಭಯ ಪಡೋದು ಬೇಡ. ಈಗೇನೀಗ ಮುಂಜೂರತಿಗೇನು ಹಾಕಿದ್ರಲ್ಲ, ಈಗಾಗಲೇ ಯಾವುದೋ 57 ಅರ್ಜಿ ಹಾಕಿದ್ರಲ್ಲ, ಈಗ ಇನ್ನೂ ಸರ್ಕಾರ ಇನ್ನೊಮ್ಮೆ ಆ ಕಮಿಟಿನ ಓಪನ್ ಆಗಿಲ್ಲ, ರಾಜ್ಯದಲ್ಲಿ ಒಂದೇ ಸಲ ಆಗೋದು. ಆ ಕಮಿಟಿ ಓಪನ್ ಆದ ತಕ್ಷಣಕ್ಕೆ ನಿಮ್ಮ ಅನುಭವ ಪ್ರಕಾರ ಏನು ನಿಮಗೆ 29 ಗಂಟೆ ಆಗಬೇಕು, ಅದು ಕಾನೂನುಬದ್ಧವಾಗಿ ನಿಮ್ಗೆ ಆಗುತ್ತೆ. ಯಾರು ಭಯ ಬೇಡ. ಅವತ್ತು ನಾನೇ ಖುದ್ದಾಗಿ ನಿಮ್ಮ ಪಿರಿಯಾಪಟ್ಟಣ ಬಂದು ತಾಲೂಕು ಆಫೀಸು ಮತ್ತು DTLರ್ಗೆ ಹೇಳ್ತೀವಿ, ಸರ್ವರ್ಗೆ ಹೇಳ್ತೀವಿ, ಸರ್ವರು ಹಳ್ಳಿಗೆ ಬಂದು ರಾಜಕಾರಣ ಮಾಡಬಾರ್ದು, ಯಾವುದೋ ಜಮೀನು ಯಾರಿಗೋ ತೋರಿಸಿ ಏನೋ ಮಾಡಬಾರ್ದು. ನಿಜವಾದ ಫಲಾನುಭವಿಗಳಿಗೆ, ನಿಜವಾದ ಸರ್ವೇದಾರನಿಗೆ ಅವನ ಹಕ್ಕನ್ನು ಅವನಿಗೆ ಸಿಗಂಗಿರ್ಬೇಕು. ನೀನೇನಾರ ಸರ್ವೇನ ಬಂದಿಲ್ಲ, ರಾಜಕಾರಣ ಮಾಡಿ ಊರಲ್ಲಿ ಒಕ್ಲಬ್ಸ ಕೆಲಸ ಮಾಡಿದ್ರೆ ನಿನಗೂ ರಿಪೇರಿ ಮಾಡ್ಬೇಕಾಗುತ್ತೆ. ಇದು ಎಚ್ಚರಿಕೆಯನ್ನು ಕೊಡ್ತಾ ಈ ಕುಟುಂಬದ ಜೊತೆ ನಾವೆಲ್ಲ ಇರ್ತೀವಿ. ನೀವು ಬೇರೆ ಅನಾಹುತ ಮಾಡ್ಕೊಳಕ್ ಹೋಗ್ಬಾರ್ದು. ಯಾಕೆಂದ್ರೆ ಈ ಮನುಷ್ಯ ಈ ದೇಶಕ್ಕೆ ರಾಜ್ಯಕ್ಕೆ ಅನ್ನ ಹಾಕೋರು
ನೀವು ಇವತ್ತು ಸತ್ರೆ ಆ ರೈತ ಕುಟುಂಬ ಹಾಳಾಗುತ್ತೆ. ಅಂತ ಕುಟುಂಬದ ಜೊತೆ ಈ ರಾಜ್ಯದ ಜನ ನಾವು ಇರ್ತೀವಿ. ನಿಮ್ಮ ಹೋರಾಟಕ್ಕೆ ನಾವೆಲ್ಲ ಇರ್ತೀವಿ. ನಿಮ್ಗೆ ಜೈವಾಗುತ್ತೆ. ನಿಮ್ಮ ಕುಟುಂಬ ಈ ರಾಜ್ಯದ ಜೊತೆ ಇರಿ. ನಿಮ್ಗೆ ಏನು ಅನ್ಯಾಯ ಆಗಿದೆ ಅದನ್ನ ಖಂಡಿಸಿ ನಿಮ್ಗೆ ನ್ಯಾಯ ಕೊಡ್ಸೋ ಕೆಲಸನ ರಾಜ್ಯ ರೈತ ಸಂಘ ರೆಡಿ ಮಾಡ್ಕೊಡ್ತೀವಿ.